ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ವಿಲೇಜ್ ಅಕೌಂಟೆಂಟ್, PDO, SDA, FTA ಇತರೆ ಎಕ್ಸಾಮಿನೇಷನ್ಸ್ಗೆ ಕನ್ನಡ ಕಡ್ಡಾಯ ಪತ್ರಿಕೆ ಮತ್ತು ಸಾಮಾನ್ಯ ಕನ್ನಡ ಪತ್ರಿಕೆಯ ಒಂದು ಸಂಪೂರ್ಣವಾದಂಥ ಕನ್ನಡ ವ್ಯಾಕರಣದ ಬಗ್ಗೆ ಈಗಾಗಲೇ ಕ್ಲಾಸಸ್ ಪಾರ್ಟ್ 1 ಮುಗಿದಿದೆ. ಇವಾಗ ಪಾರ್ಟ್ 2ನ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಕಳೆದ ವಿಡಿಯೋದಲ್ಲಿ ನಾಮಪದಗಳೊಂದಿಗೆ ನಾನು ಸ್ಟಾಪ್ ಮಾಡಿದ್ದೆ. ಸೊ ಅದರ ಮುಂದಿನ ಭಾಗವನ್ನು ನಾವಿವಾಗ ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಮುಂದಿನ ಭಾಗವಾದಂಥ ಪಾರ್ಟ್ 2 ಅಲ್ಲಿ ನಾಮಪದದ ಮುಂದಿನ ಭಾಗ ಹಾಗೂ ವಿಶೇಷಣಗಳು ಮತ್ತು ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಪ್ರಕಾರವಾಚಕ, ಭಾವವಾಚಕ, ದ್ವಿಗ್ವಾಚಕ, ಪರಿಮಾಣವಾಚಕ, ಸರ್ವನಾಮಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಕ್ವಶನ್ಗಳನ್ನು ಕೇಳಿದ್ರು, ಆ ಕ್ವಶನ್ಗಳು ಯಾವ ಥರ ಕೇಳ್ತಾರೆ ಏನು ಅನ್ನೋದನ್ನು ಡೀಟೇಲ್ಸ್ ಆಗಿ ಈ ಪಾರ್ಟ್ 2 ಅಲ್ಲಿ ನೋಡ್ತಾ ಹೋಗೋಣ. ಸ್ವರೂಪದ ಹಿನ್ನೆಲೆಯಲ್ಲಿ ನಾವು ನಾಮ ಪ್ರಕೃತಿಗಳನ್ನು ಬೇರೆ ಬೇರೆ ಪ್ರಕಾರಗಳಾಗಿ ವಿಂಗಡಿಸ್ಕೊಳ್ತೀವಿ. ಆ ಪ್ರಕಾರವಾಗಿ ನೋಡೋದಾದರೆ ವಸ್ತುವಾಚಕ ನಾಮ ಪ್ರಕೃತಿ, ಗುಣವಾಚಕ ನಾಮ ಪ್ರಕೃತಿ, ಸಂಖ್ಯಾವಾಚಕ ನಾಮ ಪ್ರಕೃತಿ, ಭಾವನಾಮಗಳು, ದ್ವಿವಾಚಕ ನಾಮ ಪ್ರಕೃತಿ, ಪರಿಮಾಣ ನಾಮ ಪ್ರಕೃತಿ, ಸರ್ವನಾಮಗಳು. ಇವಿಷ್ಟು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನಾವು ನೋಡಿದರೆ ಇದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಬಂದಿರುತ್ತೆ ಎಲ್ಲ ಎಕ್ಸಾಮಲ್ಲೂ ಕೂಡ. ಸೊ ಇದನ್ನು ಫಸ್ಟ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ವಸ್ತುವಾಚಕ ನಾಮ ಪ್ರಕೃತಿ. ವಸ್ತುವಾಚಕ ನಾಮ ಪ್ರಕೃತಿ ಅಂದರೆ ಭಾಷೆಯಲ್ಲಿ ಬಳಕೆಗೊಳ್ಳುವ ಬಗೆ ಬಗೆಯ ಹೆಸರುಗಳನ್ನು ತಿಳಿಸುವಂಥ ಶಬ್ದಗಳಿಗೆ ವಸ್ತುವಾಚಕ ನಾಮ ಪ್ರಕೃತಿ ಅಂತ ಕರಿತೀವಿ, ಅಥವಾ ನಾಮವಾಚಕ ನಾಮ ಪ್ರಕೃತಿ ಅಂತಲೂ ಕೂಡ ಕರೀತಾರೆ. ಅಂದರೆ ನಾವು ಬಳಕೆಯಲ್ಲಿ ಬರುವಂಥ ಹೆಸರುಗಳಿರ್ಬೋದು, ಫಾರ್ ಎಕ್ಸಾಂಪಲ್ ಆಗಿ ಯಾವುದೋ ವ್ಯಕ್ತಿಗೆ ಹೆಸರಿರ್ಬೋದು ಅಥವಾ ಪ್ಲೇಸಿನ ಹೆಸರಿರ್ಬೋದು, ನಾರ್ಮಲ್ ಆಗಿ ನಾವು ಕರೆಯುವಂಥ ನದಿ, ಬೆಟ್ಟ, ಗುಡ್ಡ ಇತ್ಯಾದಿ ಇವುಗಳೆಲ್ಲವನ್ನೂ ಕೂಡ ನಾವೇನಂತೀವಿ ವಸ್ತುವಾಚಕ ಅಂತ ಕರಿತೀವಿ. ಈ ವಸ್ತುವಾಚಕದಲ್ಲೇ ನಾವು ಮತ್ತೆ 3 ಪ್ರಕಾರಗಳಾಗಿ ನೋಡ್ತೀವಿ. ಒಂದು ರೂಢನಾಮ, ಇನ್ನೊಂದು ಅಂಕಿತ ನಾಮ, ಇನ್ನೊಂದು ಅನ್ವರ್ತಕ ನಾಮ. ರೂಢನಾಮ ಅಂತ ಅಂದರೆ ನಮಗೆ ಹೆಸರೇ ಹೇಳುವಂತೆ ರೂಢಿಯಿಂದ ಬಂದಿರುವಂಥ ಹೆಸರುಗಳನ್ನು ರೂಢನಾಮ ಪ್ರಕೃತಿ ಅಂತ ಕರಿತೀವಿ. ಅಂದರೆ ಮನುಷ್ಯ, ಪ್ರಾಣಿ, ಹುಡುಗ, ಹುಡುಗಿ, ಶಾಲೆ, ಮನೆ, ಬೆಟ್ಟ, ಗುಡ್ಡ, ನದಿ, ನಗರ, ಹಳ್ಳಿ ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ ರೂಢನಾಮ ಅಂತ ಕರಿತೀವಿ. ರೂಢಿಯಿಂದ ಬಂದಿರುವಂಥದ್ದು. ನಿಮಗೆ ಎಕ್ಸಾಮಲ್ಲಿ ರೂಢನಾಮವನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೊಳ್ಬೋದು, ಅಥವಾ ಅಂಕಿತ ನಾಮಕ್ಕೆ ಉದಾಹರಣೆ ಕೇಳ್ಬೋದು, ಅಥವಾ ಅನ್ವರ್ಥ ನಾಮನ ಬಗ್ಗೆ ಕೇಳ್ಬೋದು. ಇದ್ರ ಮೇಲೆ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಯಾವುದೇ ಎಕ್ಸಾಮ್ಗಾಗಿರ್ಬೋದು ಕನ್ನಡದಲ್ಲಿ ಬರುವಂಥ ಕ್ವಶನ್ಸ್ಗಳು ರೂಢನಾಮದ ಮೇಲೆ, ಅಂಕಿತ ನಾಮದ ಮೇಲೆ ಮತ್ತು ಅನ್ವರ್ತಕ ನಾಮದ ಮೇಲೆ ಕ್ವಶನ್ಸ್ಗಳು ರಿಪೀಟೆಡ್ ಆಗಿ ಬರ್ತಾ ಇರ್ತವೆ. ಸೊ ನೋಡ್ಕೋಬೇಕಾಗತ್ತೆ. ರೂಢನಾಮ ಅಂತಂದರೆ ಪ್ರಕೃತಿದತ್ತವಾಗಿ ನಾವು ಸುಮ್ಮನೆ ಹೇಳುವಂಥದ್ದು ಎಲ್ಲವನ್ನು ಕೂಡ ನಾರ್ಮಲಾಗಿ ಹೇಳ್ತಾ ಇರ್ತೀವಿ. ಹುಡುಗ, ಹುಡುಗಿ, ಮನುಷ್ಯ, ಹೀಗೆ ಹಳ್ಳಿ, ನಗರ, ಬೆಟ್ಟ ಈ ಥರ ಹೇಳ್ತಿರ್ತೀವಲ್ಲ, ಇವೆಲ್ಲವೂ ಕೂಡ ರೂಢಿಯಿಂದ ಬಂದಿರುವಂಥದ್ದು. ಇನ್ನು ಅಂಕಿತ ನಾಮ ಅಂತ ಹೇಳಿದರೆ ವ್ಯಕ್ತಿ, ವಸ್ತು, ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ನಾವು ಇಟ್ಕೊಂಡಿರುವಂಥ ಹೆಸರುಗಳು. ಅಂಕಿತ ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಇಟ್ಟಿರುವಂಥ ಹೆಸರನ್ನು ಇಡುವಂಥದ್ದು. ಅಂಕಿತ ಮೀನ್ಸ್ ಹೆಸರು ಅಂತ. ನಾವು ಏನು ಒಂದು ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು ಗುರುತಿಸ್ಲಿಕ್ಕೋಸ್ಕರ ಒಂದು ಹೆಸರನ್ನು ಇಟ್ಟಿರ್ತೀವಲ್ವ. ಸೊ ಅಂಥ ಹೆಸರನ್ನು ಗುರುತಿಸ್ಲಿಕ್ಕೆ ಇರುವಂಥದ್ದು ಅಂಕಿತ ನಾಮ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಆಗಿ ಒಬ್ಬ ಯಾವುದೋ ವ್ಯಕ್ತಿಗೆ ಅರ್ಜುನ, ದ್ರೌಪದಿ, ಬೆಂಗಳೂರು, ಮೈಸೂರು, ಹಾವೇರಿ, ಗಂಗಾ ನದಿ, ಕಾವೇರಿ ನದಿ, ಮೌಂಟ್ ಎವರೆಸ್ಟ್ ಈ ಥರ ನಾವೇನು ಹೆಸರುಗಳನ್ನು ಗುರುತಿಸ್ತೀವಲ್ವ. ಸೊ ಇದೆಲ್ಲದೂ ಕೂಡ ಅಂಕಿತ ನಾಮ ಆಗುತ್ತೆ. ಇನ್ನು ಅನ್ವರ್ಥ ನಾಮಕ್ಕೆ ಬಂದರೆ ಅಂಗವೈಕಲ್ಯತೆ ಅಥವಾ ಹಿನ್ನೆಲೆಯ ಆಧಾರದ ಮೇಲೆ ಅಥವಾ ವೃತ್ತಿಯ ಹಿನ್ನೆಲೆಯಲ್ಲಿ ಪಡೆದುಕೊಂಡ ಹೆಸರುಗಳನ್ನು ಅನ್ವರ್ತಕ ನಾಮ ಅಂತ ಕರಿತೀವಿ. ಯಾವುದೋ ಒಂದು ವೈಕಲ್ಯತೆಯಿಂದ ನಮ್ಮನ್ನು ಗುರುತಿಸೋದಾಗಿರ್ಬೋದು, ಅಥವಾ ನಾವು ಮಾಡುವಂಥ ಒಂದು ವೃತ್ತಿ, ಅಥವಾ ನಮ್ಗೆ ಯಾವುದೋ ಒಂದು ಕೆಲಸ ಮಾಡ್ತಿರ್ತೀವಿ. ಪೂಜಾರಿಕೆ ಮಾಡ್ಕೊತ ಬರ್ತಿರ್ತಾರೆ, ಕಮ್ಮಾರಿಕೆ ಮಾಡ್ಕೊತ ಬರ್ತಿರ್ತಾರೆ, ಅವರಿಗೆ ಕಮ್ಮಾರು ಅಂತಾರೆ, ಪೂಜಾರು ಅಂತ ಕರೀತಾರೆ, ಬಡಿಗೇರು ಅಂತ ಕರೀತಾರೆ. ಇವೆಲ್ಲವೂ ಕೂಡ ಏನು ನಮ್ಮ ವೃತ್ತಿಯನ್ನು ನೋಡಿಕೊಂಡು ಬಂದಿರುವಂಥದ್ದುಗಳು. ಹಾಗೆಯೇ ಕುರುಡ, ಕುಂಟ ಈ ಥರದ್ದು ಬಂದಿರ್ತಾವಲ್ಲ. ಸೊ ಇವೆಲ್ಲವೂ ಕೂಡ ಇವು ನಮ್ಮ ಒಂದು ವೈಕಲ್ಯತೆ ಮೇಲೆ ನಾವು ಆ ಥರ ಕರಿಬಾರ್ದು. ಬಟ್ ಆದರೂ ಇವೆಲ್ಲ ವರ್ಡ್ಗಳು ಏನಿರ್ತಾವಲ್ವ ಇವೆಲ್ಲವೂ ಕೂಡ ಅನ್ವರ್ತಕ ನಾಮಕ್ಕೆ ಸಂಬಂಧಪಡ್ತವೆ. ಇದೇ ಥರದ್ದು ನಿಮಗೆ ಕ್ವಶನ್ಸ್ ಕೇಳ್ತಿರ್ತಾರೆ. ಇದರಲ್ಲಿ ಕೆಳಗಿನವುಗಳಲ್ಲಿ ಅನ್ವರ್ಥ ನಾಮ ಯಾವುದು ಅಂತ ಕೇಳ್ಬೋದು, ಅಥವಾ ಅನ್ವರ್ತಕ ನಾಮಕ್ಕೆ ಉದಾಹರಣೆ ಅಂತ ಕೇಳ್ಬೋದು. ಯಾವ ಥರ ಬೇಕಾದರೂ ಕೇಳ್ಬೋದು. ಸೊ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಗುಣವಾಚಕ ನಾಮ ಪ್ರಕೃತಿ. ಇದರಲ್ಲಿ ಹೇಳುವಂತೆ ವ್ಯಕ್ತಿ, ವಸ್ತು, ಸ್ಥಳಗಳ ಗುಣ ಸ್ವರೂಪವನ್ನು ತಿಳಿಸುವಂಥ ನಾಮ ಪ್ರಕೃತಿಗಳಿಗೆ ನಾವೇನಂತ ಕರಿತೀವಿ ಗುಣವಾಚಕ ಅಂತ.
ಯಾವುದೋ ಒಂದು ವಸ್ತು, ವ್ಯಕ್ತಿ ಅಥವಾ ಸ್ಥಳದ ಗುಣವನ್ನು ಹೊಗಳುವಂಥದ್ದು, ಅದರದ್ದು ವಿಶೇಷತೆಯನ್ನು ಹೊಗಳುವಂಥದ್ದನ್ನು ಗುಣವಾಚಕ ಅಂತ ಕರಿತೀವಿ. ಅಂದರೆ ಈಗ ಯಾವುದೋ ಒಂದು ವಸ್ತುದ ಬಗ್ಗೆ ಹೇಳ್ಬೋದು, ಅದ್ರದ್ದು ಹೊಗಳ್ತೀವಲ್ವ. ಸೊ ಹಾಗೆ ಫಾರ್ ಎಕ್ಸಾಂಪಲ್ ಆಗಿ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಜಾಣ ಹುಡುಗ, ಸುಂದರ ಹುಡುಗಿ, ಕೆಂಪಾದ ತುಟಿ, ಬಿಳಿಯ ವಸ್ತ್ರ, ಕರಿಯ ಮೋಡ, ತಂಪಾದ ಗಾಳಿ, ಇಂಪಾದ ಸ್ವರ, ಈ ಥರ. ಅಂದರೆ ಯಾವುದನ್ನ ನಾವು ವಿಶ್ಲೇಷಣೆ ಮಾಡ್ತಿರ್ತೀವಿ, ಹೊಗಳ್ತಿರ್ತೀವಿ, ಗುಣದಾನವನ್ನು ಮಾಡ್ತಿರ್ತೀವಿ. ಸೊ ಅದಕ್ಕೆ ನಾವು ಗುಣವಾಚಕ ಅಂತ ಕರಿತಿರ್ತೀವಿ. ಈ ಗುಣವಾಚಕದ ನಾಮ ಪ್ರಕೃತಿಗಳಲ್ಲಿ ನಾಮ ವಿಶೇಷಣ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಕ್ರಿಯಾ ವಿಶೇಷಣ ಇರುತ್ತೆ ಮತ್ತು ನಾಮ ವಿಶೇಷಣ, ಎರಡು ರೀತಿಯಾಗಿ ನಾವು ವಿಶೇಷತೆಯನ್ನು ಹೊಂದಿರುವುದನ್ನು ನೋಡ್ಬೋದು. ಸಂಖ್ಯಾವಾಚಕ ನಾಮ ಪ್ರಕೃತಿ, ಸಂಖ್ಯೆಯನ್ನು ಸೂಚಿಸುವಂಥ ಪದಗಳಿಗೆ ಸಂಖ್ಯಾವಾಚಕ ಅಂತ ಕರಿತೀವಿ. ಇದು ಸಿಂಪಲ್ 1 2 3 4 ಈ ಥರದ್ದಿರುತ್ತಲ್ಲ. ಸೊ ಇದು ಸಂಖ್ಯಾವಾಚಕ. ಇನ್ನೂ ಒಂದು ಇದರಲ್ಲೇ ಬರುತ್ತೆ ಸಂಖ್ಯೆಯ ವಾಚಕ ಅಂತ ಬರುತ್ತೆ. ಈ ಸಂಖ್ಯೆಯ ವಾಚಕ ಮತ್ತು ಸಂಖ್ಯಾವಾಚಕಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ, ಸಂಖ್ಯೆಗಳನ್ನು 1 2 3 4 ಅಂತ ಹೇಳುವಂಥದ್ದು ಸಂಖ್ಯಾವಾಚಕ ಆದರೆ, ಇವುಗಳಿಗೆ ಪರ್ಯಾಯವಾಗಿ ಬಳಸುವುದು 1 ಅನ್ನೋ ಬದಲಾಗಿ ನಾವು ಒಬ್ಬರು, 2 ಈ ಥರ ಇಬ್ಬರು, 3 ಮೂವರು, 10ನೆಯ, 10 ಅನ್ನೋ ಬದಲಿ 10ನೆಯ, 2ನೆಯ, 11ನೆಯ, ನವಗ್ರಹಗಳು, ಇನ್ನೊಬ್ಬ, ಬೇರೊಬ್ಬ, ಈ ಥರ ಸಪ್ತ ಋಷಿಗಳು. ಇಲ್ಲೆಲ್ಲ ಉದಾಹರಣೆಗಳಿದ್ದಾವೆ ನೋಡಿ. ಒಬ್ಬರು, ಇಬ್ಬರು, ಮೂವರು, 1ನೆಯ, 2ನೆಯ, 3ನೆಯ, ಸಪ್ತ ಋಷಿಗಳು, ನವಗ್ರಹಗಳು, ಇಬ್ಬರು ಸ್ನೇಹಿತರು, 8ನೇ ತರಗತಿ, ಈ ಥರ ಬೇರೊಂದು, ಯಾವುದೋ ಒಂದು, ಇವೆಲ್ಲವೂ ಕೂಡ ಏನಾಗುತ್ತೆ ಸಂಖ್ಯೆಯ ವಾಚಕಗಳಾಗ್ತವೆ. ಇದ್ರ ಮೇಲೂ ಕೂಡ ಕ್ವಶನನ್ನು ಕೇಳಿದ್ದಾರೆ. ಸಂಖ್ಯೆಯ ವಾಚಕಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಅಲ್ಲೊಂದು ಬೇರೊಂದು ಅನ್ನುವಂಥ ಒಂದು ವರ್ಡನ್ನು ಕೊಟ್ಟಿದ್ರು. ಬೇರೊಂದು ಅನ್ನುವಂಥದ್ದು ಕೂಡ ಇನ್ನೊಂದು, ಇನ್ನೊಬ್ಬ, ಬೇರೊಂದು, ಇವು ಕೂಡ ಸಂಖ್ಯೆಯ ವಾಚಕಗಳೇ. ಬೇರೆಯವ್ರ ಬಗ್ಗೆ ಬೇರೆಯವರು ಅನ್ನೋದ್ರ ಬದಲಾಗಿ ಹೇಳುವಂಥದ್ದು. ಬೇರೊಂದು ಅಂತಂದರೆ ಒಂದರಲ್ಲೇ ಇನ್ನೊಂದು ಬೇರೆ ಅಂತ ಅರ್ಥ. ಸೊ ಹಾಗಾಗಿ ಇದು ಸಂಖ್ಯೆಯ ವಾಚಕಕ್ಕೆ ಸೇರಿಕೊಳ್ಳುತ್ತೆ. ಬೇರೊಂದು, ಯಾವುದೊಂದು, ಇದೆಲ್ಲವೂ ಕೂಡ ಒಬ್ಬರು, ಇಬ್ಬರು, ಮೂವರು, 4 ಇದು ಸಂಖ್ಯೆಯ ವಾಚಕ. ಇಷ್ಟನ್ನು ನೆನಪಿಟ್ಕೋಬೇಕು. ಈ ಥರದ್ದು 1 2ರ ಬದಲಾಗಿ ಪರ್ಯಾಯ ಪದವಾಗಿ ಬಳಸುವಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ. 10ನೇ ತರಗತಿ, 10ನೇ ಕ್ಲಾಸ್, 10ನೇ ತರಗತಿ, 10 ತರಗತಿ ಅಂತ ಹೇಳಲ್ಲ, 10ನೆಯ ತರಗತಿ ಅಂತ ಹೇಳ್ತೀವಿ. ಸೊ ಹೀಗೆ ಬರುತ್ತೆ. ಅದನ್ನು ನಾವು ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟು ಪ್ರಕಾರವಾಚಕಗಳು. ಇಲ್ಲಿ ಪ್ರಕಾರವಾಚಕಗಳು ಯಾವ ಥರ ಇದೆ ಅಂತ ಹೇಳಿದರೆ, ಯಾವ ಪ್ರಕಾರವಂತೂ ಅಂತಹದ್ದು, ಅಂಥವನು, ಇಂಥವನು, ಅಂಥ, ಇಂಥ, ಎಂತಹ, ಎಂತಹವನು ಇತ್ಯಾದಿ ಪದಗಳಿಗೆ ಪ್ರಕಾರವನ್ನು ಸೂಚಿಸುವಂಥದ್ದು. ಎಂಥ ಪ್ರಕಾರ, ಏನು, ಎಂಥ, ಅಂತಹದ್ದು, ಇಂತಹದ್ದು, ಈ ಥರದ್ದು ಹೇಳ್ತಿರ್ತೀವಲ್ಲ, ಇಂಥದ್ದಕ್ಕೆ ನಾವು ಪ್ರಕಾರ, ಯಾವ ಪ್ರಕಾರವನ್ನು ಹೊಗಳ್ತಿರ್ತಾರೋ ಅದನ್ನು ಪ್ರಕಾರವಾಚಕ ಅಂತ ಕರಿತಿರ್ತೀವಿ. ಸೊ ಇದು ಕೂಡ ಇಂಪಾರ್ಟೆಂಟ್. ಇದರಲ್ಲೂ ಕೂಡ ಕ್ವಶನ್ಸು ಬಂದಿತ್ತು. ಇನ್ನು ಭಾವನಾಮಗಳು, ನಾಮಗಳ ಹಿಂದಿರುವ ಭಾವವನ್ನು ತಿಳಿಸುವಂಥ ಪದಗಳಿಗೆ ಭಾವನಾಮ ಅಂತ ಕರಿತೀವಿ. ಇದರಲ್ಲಿ ನಾವು ಉದಾಹರಣೆಗಳನ್ನು ನೋಡಿದರೆ ಗೊತ್ತಾಗ್ಬಿಡುತ್ತೆ. ಭಾವನಾಮಗಳಿಗೆ ಕರಿದರ ಭಾವ ಕಪ್ಪು, ಬಿಳಿದರ ಭಾವ ಬಿಳುಪು, ತಣ್ಣನೆಯ ಭಾವ ತಂಪು, ನೋಡುವುದರ ಭಾವ ನೋಟ, ಒಪ್ಪುವುದರ ಭಾವ ಒಪ್ಪಿಗೆ, ಅಂಜುವುದರ ಭಾವ ಅಂಜಿಕೆ, ಹೆದರಿಸುವುದರ ಭಾವ ಹೆದರಿಕೆ, ಅಳೆಯುವುದರ ಭಾವ ಅಳತೆ. ಇವೆಲ್ಲವೂ ಕೂಡ ಭಾವಗಳ ಹಿನ್ನೆಲೆಯಲ್ಲಿ ಬಂದಿರುವಂಥ ನಾಮಗಳಾಗಿದ್ದಾವೆ. ಸೊ ಹಾಗಾಗಿ ಇವನ್ನ ಭಾವನಾಮಗಳು ಅಂತ ಕರೀತಾರೆ. ಇವಿಷ್ಟು ಕೂಡ ಇವನು ಕೂಡ ನೀವು ಮಾಡಿ ನೋಡ್ತಾ ಹೋಗಬೇಕಾಗತ್ತೆ. ದಿಗ್ವಾಚಕ ನಾಮ ಪ್ರಕೃತಿಗಳು, ದಿಕ್ಕುಗಳ ಹೆಸರನ್ನು ಸೂಚಿಸುವ ನಾಮ ಪ್ರಕೃತಿಗಳಿಗೆ ದಿಗ್ವಾಚಕ ನಾಮ ಪ್ರಕೃತಿ ಅಂತ ಕರೀತಾರೆ. ದಿಗ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ದಿಗ್ವಾಚಕಗಳು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಮೂಡಣ, ತೆಂಕಡ, ಪಡವಣ, ಬಡಗಣ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಹಿಂದೆ, ಮುಂದೆ, ಮೇಲೆ, ಕೆಳಗೆ, ಬಲಕ್ಕೆ, ಎಡಕ್ಕೆ. ಇವಿಷ್ಟೇ ಅಲ್ಲ, ನೀವು ಹಿಂದೆ, ಮೇಲೆ, ಮುಂದೆ, ಕೆಳಗೆ ಇವು ಕೂಡ ನಮಗೆ ದಿಕ್ಕುಗಳನ್ನು ತೋರಿಸ್ತಾ ಇರುತ್ತೆ. ಮುಂದಗಡೆ, ಹಿಂದಗಡೆ ಈ ಥರ ತೋರಿಸ್ತಿರ್ತೀವಲ್ವ, ಡೈರೆಕ್ಷನನ್ನು ತೋರಿಸ್ತಿರುತ್ತೆ. ಸೊ ಹಾಗಾಗಿ ದಿಗ್ವಾಚಕ ನಾಮ ಪ್ರಕೃತಿಗಳಿಗೆ ಇವು ಕೂಡ ಒಳಗೊಳ್ಳುತ್ತೆ. ಇಲ್ಲಿ ದಿಕ್ಕುಗಳು ನಮಗೆಲ್ಲರಿಗೂ ಗೊತ್ತಿರುತ್ತೆ. ಇದ್ರ ಜೊತೆಗೆ ಹಿಂದೆ, ಮುಂದೆ, ಇದನ್ನು ಮೇಲೆ, ಕೆಳಗೆ, ಬಲಕ್ಕೆ, ಎಡಕ್ಕೆ ಅನ್ನುವಂಥದ್ದು ಕೂಡ ಸೇರಿಕೊಳ್ಳುತ್ತೆ. ಸೊ ಇದನ್ನು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪರಿಮಾಣವಾಚಕ, ವ್ಯಕ್ತಿ,
ವ್ಯಕ್ತಿ, ವಸ್ತುಗಳ, ಸ್ಥಳಗಳ ಅಳತೆ, ಗಾತ್ರ, ಪ್ರಮಾಣವನ್ನು ನಿರ್ದಿಷ್ಟವಲ್ಲದೆ ತಿಳಿಸುವ ನಾಮ ಪ್ರಕೃತಿಗಳೇ ಪರಿಮಾಣವಾಚಕ ಅಂತ ಕರಿತೀವಿ. ಎಕ್ಸಾಂಪಲನ್ನು ನಾವು ನೋಡಿದರೆ ಗೊತ್ತಾಗ್ಬಿಡುತ್ತೆ. ಅನಿತು, ಇನಿತು, ಎನಿತು, ಅಲ್ಪ, ಸ್ವಲ್ಪ, ಬಹಳ, ಹೆಚ್ಚು, ಕಡಿಮೆ, ಅಷ್ಟು, ಇಷ್ಟು, ಹಲವು, ಕೆಲವು, ಸುಮಾರು, ಒಂದಿಷ್ಟು, ಬಹಳಷ್ಟು, ಸಾವಿರಾರು, ಸಾಕಷ್ಟು, ನೂರಾರು, ಹಲವಾರು, ಕೆಲವೊಂದು. ಇವಿಷ್ಟು ಕೂಡ ನಿಮಗೆ ಪರಿಮಾಣ ವಾಚಕದಲ್ಲೇ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲೂ ಕೂಡ ಕ್ವಶನ್ಸನ್ನು ಕೇಳಿದರು. ಸೊ ಅದಕ್ಕಾಗಿ ಇವಿಷ್ಟು ಏನು ಎಕ್ಸಾಂಪಲ್ಸ್ ಇರುತ್ತಲ್ಲ, ಎಲ್ಲಿ ಬಂದಿರುವಂಥ ಎಕ್ಸಾಂಪಲ್ಸ್ ಏನಿದಾವಲ್ಲ, ಇವನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ವಲ್ಪ ಗಮನವನ್ನು ಕೊಟ್ಟು ಓದ್ಕೋಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್, ಸರ್ವನಾಮಗಳು ತುಂಬಾ ಇಂಪಾರ್ಟೆಂಟ್. ನಾಮಪದಗಳ ಸ್ಥಾನದಲ್ಲಿ ನಿಂತು ಅದೇ ಅರ್ಥವನ್ನು ಕೊಡುವ ಇತರ ನಾಮಪದಗಳಿಗೆ ಸರ್ವನಾಮ ಪದಗಳು ಅಂತ ಕರಿತೀವಿ. ಏನು ಹಂಗಂದ್ರೆ ಸರ್ವನಾಮಗಳಲ್ಲಿ 4 ಪ್ರಕಾರಗಳು: ಪುರುಷಾರ್ಥ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ನಿರ್ದೇಶನಾತ್ಮಕ ಅಥವಾ ದರ್ಶಕ ಸರ್ವನಾಮ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ದೃಷ್ಟಿಯಿಂದ ಈ ಟಾಪಿಕ್ ಮೇಲೆ ಸಾಕಷ್ಟು ಕ್ವಶನ್ಸ್ ರಿಪೀಟ್ ಆಗಿ ಕೇಳ್ತಾ ಇರ್ತಾರೆ. ಇದರ ಮೇಲೆ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಕ್ವಶನ್ ಬಂದಿರುವಂಥದ್ದು ಇದೆ ಅಂತ ಹೇಳಿದೆ. ಪುರುಷಾರ್ಥಕ ಸರ್ವನಾಮ ಫಸ್ಟ್ ಒನ್. ಪುರುಷಾರ್ಥಕ ಸರ್ವನಾಮ, ಇದರಲ್ಲಿ ಪುರುಷಗಳ ಹಿನ್ನೆಲೆಯಲ್ಲಿ ವರ್ಗೀಕರಣಗೊಂಡ ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಇದರಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಥಮ ಪುರುಷ, ಇದು ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಅಂತ ಬರ್ತಾರೆ. ಅದರಲ್ಲಿ ಉತ್ತಮ ಪುರುಷದಲ್ಲಿ ನಾನು, ನಾವು, ಏಕವಚನದಲ್ಲಿ ನಾನು ಆದರೆ ಬಹುವಚನದಲ್ಲಿ ನಾವು ಆಗ್ತೀವಿ. ಮಧ್ಯಮದಲ್ಲಿ ನೀನು ಇದ್ದಿದ್ದು ನೀವು ಆಗುತ್ತೆ. ಪ್ರಥಮ ಪುರುಷದಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ 3 ಬರುತ್ತೆ. ಅಂದರೆ ಇಲ್ಲಿ ಇಷ್ಟೇ, ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷದಲ್ಲಿ ಯಾವುದೇ ಲಿಂಗಭೇದ ಇರೋದಿಲ್ಲ. ಪ್ರಥಮ ಪುರುಷದಲ್ಲಿ ಲಿಂಗಭೇದಗಳ ವ್ಯತ್ಯಾಸ ಇರುತ್ತೆ. ಇಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಅಂತ 3 ಲಿಂಗಗಳ ಭೇದ ಭಾವ ಪ್ರಥಮ ಪುರುಷದಲ್ಲಿ ಇರುತ್ತೆ. ಸೊ ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ನೆಕ್ಸ್ಟು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮಗಳಲ್ಲಿ ನಾಮಪದಗಳನ್ನು ಸ್ರಯಿಸಿ ಪ್ರಶ್ನಿಸುವಂಥ ಸರ್ವನಾಮ ಪದಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಅಂದರೆ ಯಾರು, ಯಾವನು, ಯಾವಳು, ಎಲ್ಲಿ, ಎಷ್ಟು, ಯಾವಾಗ, ಏಕೆ, ಹೇಗೆ ಅಂತ ಹೇಳಿಬಿಟ್ಟು ನಾವು ನಾಮಪದಗಳಿಗೆ ಪ್ರಶ್ನೆ ಮಾಡುವಂಥದ್ದು. ಇದನ್ನು ಪ್ರಶ್ನಾರ್ಥಕ, ಪ್ರಶ್ನೆಯನ್ನು ಮಾಡುವಂಥದ್ದು ಏನಿರುತ್ತಲ್ಲ, ಸೊ ಎಲ್ಲದೂ ಕೂಡ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಇರುತ್ತೆ. ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮ. ಇದ್ರ ಮೇಲೆ ಕ್ವಶನ್ ಬಂದಿತ್ತು. ಆತ್ಮಾರ್ಥಕ ಸರ್ವನಾಮಗಳಿಗೆ ಉದಾಹರಣೆ ತಾನು, ತಾವು ಎಂಬ ರೂಪಗಳನ್ನು ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರೀತಾರೆ. ಇದರ ಮೇಲೆ ಕ್ವಶನ್ ಬಂದಿತ್ತು ತಾನು ಮತ್ತು ತಾವು. ಇಲ್ಲಿ ತಾನು ಇದ್ದಿದ್ದು ತಾವು ಆಗುತ್ತೆ. ತಾನೂ ಕೂಡ ಆತ್ಮಾರ್ಥಕ ಸರ್ವನಾಮ ಹಾಗೂ ತಾವು ಅನ್ನುವಂಥದ್ದು ಕೂಡ ಆತ್ಮಾರ್ಥಕ ಸರ್ವನಾಮ. ಇದರ ಮೇಲೆ ಕ್ವಶನ್ ಬಂದಿತ್ತು ಲಾಸ್ಟ್ ಟೈಮು. ಓಕೆನಾ. ನೆಕ್ಸ್ಟು ನಿರ್ದೇಶನಾತ್ಮಕ ಅಥವಾ ದರ್ಶಕ ಸರ್ವನಾಮ. ಹಿಂಗಂದ್ರೆ ಏನು ಅಂದರೆ ವ್ಯಕ್ತಿ, ವಸ್ತು, ಸ್ಥಳಗಳನ್ನು ಸ್ಪಷ್ಟವಾಗಿ ನಿರ್ದೇಶಿಸುವಂಥದ್ದು, ಅದನ್ನು ನಿಖರವಾಗಿ ಹೇಳುವಂಥದ್ದು. ಅದೇ, ಆ, ಅಲ್ಲಿ, ಇಲ್ಲಿ, ಆ, ಈ, ಊ ಅಂತ ಅನ್ನುವಂಥದ್ದು. ಅಂದರೆ ಆ ಹುಡುಗ, ಆ ಪ್ಲೇಸು, ಆ ಸ್ಥಳ, ಈ ಥರದ್ದು ಏನೋ ಒಂದು ಐಡೆಂಟಿಫಿಕೇಷನ್ ಇರುತ್ತಲ್ಲ, ಸೊ ಅದಕ್ಕೆ ನಾವೇನಂತೀವಿ ನಿರ್ದೇಶನಾತ್ಮಕ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಗಿ ನೋಡಿಬಿಟ್ರೆ ಗೋಲಗುಮ್ಮಟ ಜಗತ್ಪ್ರಸಿದ್ಧ ಕಟ್ಟಡ. ಈ ಕಟ್ಟಡ ಬಿಜಾಪುರದಲ್ಲಿದೆ. ಈ ಅನ್ನುವಂಥದ್ದು ನಿರ್ದೇಶನಾತ್ಮಕ. ತಾಜ್ ಮಹಲ್ ಕಲ್ಲಿನಲ್ಲಿ ಅರಳಿದ ಪ್ರೇಮ ಕಾವ್ಯ. ಆ ಕಾವ್ಯ ಆಗ್ರಾದಲ್ಲಿದೆ. ಇವೆಲ್ಲವನ್ನು ಆ, ಈ ಅನ್ನುವಂಥದ್ದು ಏನಿರುತ್ತಲ್ಲ, ಇದು ನಿರ್ದೇಶನಾತ್ಮಕ. ಸೊ ಇಲ್ಲಿ ನೋಡ್ಬೋದು, ಇದು ಸಮೀಪವನ್ನು ಇಲ್ಲವೇ ದೂರವನ್ನು ದರ್ಶಿಸುವುದರಿಂದ ಇದಕ್ಕೆ ದರ್ಶಕ ಸರ್ವನಾಮ ಅಂತಲೂ ಕೂಡ ಕರೀತಾರೆ. ಎಕ್ಸಾಂಪಲ್ ಆಗಿ ಆ, ಈ, ಆ, ಅಲ್ಲಿ, ಇಲ್ಲಿ ಅನ್ನುವಂಥ ವರ್ಡ್ಗಳು ಬರ್ತವೆ. ಇದಿಷ್ಟು ಗೊತ್ತಿರಬೇಕು. ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳು. ಈ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುತ್ತೆ, ಸಾಕಷ್ಟು ಕಲ್ತಿರ್ತೀವಿ. ನಾಮ ಪ್ರಕೃತಿಯ ಮೇಲೆ ಸೇರಿ ನಾಮಪದಗಳನ್ನು ರೂಪಿಸುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಇವು ನಾಮದ ಮೇಲೆ ಸೇರುವುದರಿಂದ ಇವುಗಳಿಗೆ ನಾಮ ವಿಭಕ್ತಿ ಪ್ರತ್ಯಯ ಅಂತಲೂ ಕೂಡ ಕರಿತೀವಿ. ವಿಭಕ್ತಿ ಪ್ರತ್ಯಯಗಳು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ. ಇವುಗಳಿಗೆ ಸಂಬಂಧ ಹಾಗೆ ಕಾರಕಗಳು ಇದ್ದಾವೆ, ಇನ್ನು ಪ್ರತ್ಯಯಗಳು ಇದ್ದಾವೆ. ಸೊ ನೋಡ್ಕೋಬೋದು. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ, ಹೀಗೆ ಕ,
ಪಂಚಮಿ ದಶೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಸಂಬೋಧನ ಎ ಇರ. ಇನ್ನು ಕಾರಕಗಳನ್ನು ನೋಡೋದಾದರೆ ಕರ್ತುಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದನ ಕಾರಣಕ, ಅಪದನ ಕಾರಣಕ, ಸಂಬಂಧಕಾರಕ, ಅಧಿಕರಣ, ಅಭಿಮುಖ ಕರಣ ಇವುಗಳನ್ನು ನೋಡ್ಬೋದು. ಇನ್ನು ಸಂಸ್ಕೃತದಲ್ಲಿ ಬರುವಂಥ ಇವು ಪ್ರತ್ಯಯಗಳು ನೋಡ್ಬೋದು. ಮ, ಅಂ, ಇಂ, ಕೆ, ಅತಣಿಂ, ಅ, ಓಳ್, ಎ, ಇ, ಇರ ಇವು ಕೂಡ ಎಲ್ಲವೂ ಕೂಡ ಸಂಸ್ಕೃತದಲ್ಲಿ ಬರುವಂಥ ಪ್ರತ್ಯಯಗಳು. ಏನನ್ನು ಹೋಗೋಣ. ವಿಭಕ್ತಿ ಪಲ್ಲಟ ಅಥವಾ ವಿಭಕ್ತಿಯ ಸ್ಥಾನ ಪಲ್ಲಟ. ಒಂದು ವಿಭಕ್ತಿ ಪ್ರತ್ಯಯದ ಸ್ಥಾನದಲ್ಲಿ ಅದೇ ಅರ್ಥದಲ್ಲಿ ಇನ್ನೊಂದು ವಿಭಕ್ತಿ ಪ್ರತ್ಯಯ ಬಳಕೆಗೊಂಡರೆ ಅದನ್ನು ವಿಭಕ್ತಿ ಪಲ್ಲಟ ಅಥವಾ ವಿಭಕ್ತಿಯ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ನಾನು ಬಾವಿಯಲ್ಲಿ ಬೀಳುತ್ತೇನೆ, ಸಪ್ತಮಿ. ಬೀಳುತ್ತೇನೆ ಅದು ನಾನು ಬಾವಿಗೆ ಬೀಳುತ್ತೇನೆ ಚತುರ್ಥಿ. ಇಲ್ಲಿ ಅಲ್ಲಿ ಮತ್ತು ಗೆ ಎರಡೂ ಕೂಡ ಒಂದೇ ಅರ್ಥ ಕೊಡುತ್ತೆ. ಇದನ್ನು ನಾವು ವಿಭಕ್ತಿ ಪ್ರತ್ಯಯ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಎರಡೂ ಮೀನಿಂಗ್ ಒಂದೇ ಇರುತ್ತೆ, ಬಟ್ ಎರಡು ಕಡೆಯೂ ನಾವೇನು ಮಾಡ್ಬೋದು, ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಲಿಕ್ಕೆ ಬರುತ್ತೆ. ಅಂದರೆ ಅರ್ಥ ಕೆಡಲ್ಲ, ಅರ್ಥ ಒಂದೇ ಆಗಿರುತ್ತೆ, ಬಟ್ ಎರಡು ರೀತಿಯಾಗಿ ನಾವು ವರ್ಡ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ಪದಗಳನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಸ್ಥಾನ ಪಲ್ಲಟ ಅಂತ ಕರಿತಿರ್ತೀವಿ. ಇನ್ನು ಈ ವಿಭಕ್ತಿ ಪ್ರತ್ಯಯದ ಮೇಲೆ ನಿಮಗೆ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತಂದರೆ, ಅಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಅನ್ನುವಂಥದ್ದನ್ನು ಕಂಡು ಹಿಡಿಲಿಕ್ಕೆ ಹೇಳ್ತಾರೆ. ಅಂದರೆ ನಾವಿಲ್ಲಿ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ, ಪಂಚಮಿ ದಶೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ. ಇಲ್ಲಿರುವಂಥ ವಿಭಕ್ತಿ ಪ್ರತ್ಯಯಗಳು ವರ್ಡಲ್ಲಿ ಅಂದರೆ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಈ ಯಾವ ವಿಭಕ್ತಿ ಪ್ರತ್ಯಯ ಇರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಎಕ್ಸಾಂಪಲ್ ಆಗಿ ನೋಡಿದರೆ ಒಂದನೇದನ್ನು ನೋಡ್ಬೋದು. ಪ್ರಥಮವು ಮನೆ ಪ್ಲಸ್ ವು ಮನೆಯು, ಮನೆ ಪ್ಲಸ್ ಅನ್ನು ಮನೆಯನ್ನು, ತೃತೀಯ ಇಂದ, ಮನೆ ಪ್ಲಸ್ ಇಂದ ಮನೆಯಿಂದ, ಚತುರ್ಥಿ ಗೆ, ಮನೆ ಪ್ಲಸ್ ಗೆ ಮನೆಗೆ, ಪಂಚಮಿ ದಶೆಯಿಂದ, ಮನೆ ಪ್ಲಸ್ ದಶೆಯಿಂದ ಮನೆಯ ದಶೆಯಿಂದ, ಷಷ್ಠಿ ಮನೆ ಪ್ಲಸ್ ಮನೆಯ, ಸಪ್ತಮಿ ಅಲ್ಲಿ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಇಲ್ಲಿರುವಂಥ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ಯಾವ್ಯಾವುದಿದೆ, ಮನೆಯ, ಮನೆಯನ್ನು, ಮನೆಯಿಂದ, ಮನೆಗೆ, ಮನೆಯ ದಶೆಯಿಂದ, ಮನೆಯ, ಮನೆಯಲ್ಲಿ, ಇದೇನಿದೆಯಲ್ಲ ಇವೆಲ್ಲವನ್ನು ಕೂಡ ಐಡೆಂಟಿಫೈ ಮಾಡುವಂಥದ್ದು ನಮಗೆ ಗೊತ್ತಾಗಬೇಕು. ಯಾವುದೇ ಸೆಂಟೆನ್ಸ್ ಕೊಟ್ಟಿರಲಿ ಅದರಲ್ಲಿರುವಂಥ ವಿಭಕ್ತಿ ಪ್ರತ್ಯಯವನ್ನು ನಾವು ಗುರುತು ಹಿಡಿದ್ವಿ ಅಂತ ಅಂದರೆ ನಾವು ಎಕ್ಸಾಮಲ್ಲಿ ನಮಗೊಂದು ಮಾರ್ಕ್ಸ್ ಪಕ್ಕ. ಓಕೆನಾ. ಇದರ ಒಂದು ಮುಂದಿನ ಭಾಗವಾಗಿ ಪಾರ್ಟ್ 3ಯಲ್ಲಿ ಮತ್ತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.